ಬಿರಿಯಾನಿ ಪರಿಮಳಕ್ಕೆ ಮಾತ್ರವಲ್ಲ, ಆರೋಗ್ಯಕ್ಕೂ ಸೂಪರ್ ಫುಡ್ ಈ ಪುದೀನ. ತಿನ್ನಿ, ಡಬಲ್ ಬೆನಿಫಿಟ್ ಪಡೆಯಿರಿ. ಪುದೀನ ಎಲೆಗಳು ಹಲವು ವರ್ಷಗಳಿಂದ ಭಾರತೀಯ ಪಾಕ ಪದ್ಧತಿಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿವೆ. ಚಟ್ನಿಗಳು, ಪಾನೀಯಗಳು ಮತ್ತು ಬಿರಿಯಾನಿ ಪರಿಮಳವನ್ನು ಹೆಚ್ಚಿಸುವುದರ ಜೊತೆಗೆ ಸಾಂಪ್ರದಾಯಿಕ ಔಷಧದಲ್ಲಿಯೂ ಪುದೀನಕ್ಕೆ ವಿಶೇಷ ಮಹತ್ವವಿದೆ. ಅನೇಕ ಮಂದಿ ದೇಹ ತಂಪಾಗಿರಲೆಂದು ಪುದೀನ ಶರಬತ್ ಹೆಚ್ಚಾಗಿ ಕುಡಿತಾರೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಪುದೀನ ಜ್ಯೂಸ್ ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಪುದೀನವನ್ನು ಪ್ರಾಚೀನ ಕಾಲದಿಂದಲೂ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದಾಗಿ ಬಳಸಲಾಗುತ್ತಿದೆ. ಪುದೀನವನ್ನು ನೈಸರ್ಗಿಕ ತಂಪಾಗಿಸುವ ಏಜೆಂಟ್ ಅಂತ ಪರಿಗಣಿಸಲಾಗುತ್ತೆ. ಬೇಸಿಗೆಯಲ್ಲಿ ಇದನ್ನು ಸೇವಿಸುವುದರಿಂದ ದೇಹ ತಾಜಾ ಮತ್ತು ಚೈತನ್ಯಶೀಲವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಅನೇಕ ಮಂದಿ ಪುದೀನ ಎಲೆಯನ್ನು ಅಡುಗೆಗೆ ಮಾತ್ರ ಬಳಸ್ತಾರೆ ಅಂತ ತಿಳಿದಿದ್ದಾರೆ. ಆದರೆ ಆಯುರ್ವೇದದಲ್ಲಿ ಇದು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ. ಪುದೀನ ಎಲೆಗಳು ದೇಹಕ್ಕೆ ಪ್ರಯೋಜನಕಾರಿಯಾಗುವ ವಿವಿಧ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತೆ. ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವಲ್ಲಿ ವಿಶೇಷವಾಗಿ ಪರಿಣಾಮಕಾರಿ. ಅಜೀರ್ಣ, ಆಮ್ಲೀಯತೆಯಂತಹ ಸಮಸ್ಯೆಗಳನ್ನು ತಡೆಗಟ್ಟಲು ಪುದೀನವನ್ನು ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲಾಗುತ್ತೆ. ಬಾಯಿಯ ದುರ್ವಾಸನೆಯನ್ನು ಕಡಿಮೆ ಮಾಡಲು ಹಿಂದಿನ ಕಾಲದಿಂದಲೂ ಪುದೀನ ಎಲೆಗಳನ್ನು ಜಗಿಯುವ ಅಭ್ಯಾಸವನ್ನು ಜನ ಹೊಂದಿದ್ದಾರೆ. ಪುದೀನವನ್ನು ಆಹಾರದಲ್ಲಿ ಹಲವು ವಿಧಗಳನ್ನು ಸೇರಿಸಬಹುದು. ಇದನ್ನು ಹಸಿರು ಜ್ಯೂಸ್ ಆಗಿ ಕುಡಿಯಬಹುದು, ಚಟ್ನಿಗಳಲ್ಲಿ ಬೇಕಾದರೆ ಬಳಸಬಹುದು, ಅಥವಾ ದೈನಂದಿನ ಅಡುಗೆಯಲ್ಲಿ ಬಳಸಬಹುದು. ಇದಲ್ಲದೆ ತಾಜಾ ಪುದೀನ ರಸವನ್ನು ಸೇವಿಸುವುದರಿಂದ ಆಮ್ಲೀಯತೆಯಿಂದ ತ್ವರಿತ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಇವತ್ತು ಮಾರುಕಟ್ಟೆಯಲ್ಲಿ ಪುದೀನದಿಂದ ತಯಾರಿಸಿದ ಅನೇಕ ಆಯುರ್ವೇದ ಉತ್ಪನ್ನಗಳು ಲಭ್ಯವಿದೆ. ಸಾಂಪ್ರದಾಯಿಕ ಔಷಧದ ಪ್ರಕಾರ ಬಾಯಿ ಹುಣ್ಣು ಸಮಸ್ಯೆ ಉಂಟಾದಾಗ ಪುದೀನ ಎಲೆಗಳ ಕಷಾಯದಿಂದ ಬಾಯಿ ಮುಕ್ಕಳಿಸುವುದರಿಂದ ಪರಿಹಾರ ಸಿಗುತ್ತೆ. ಸಣ್ಣ ಗಾಯಗಳಿಗೆ ಪೇಸ್ಟ್ ಮಾಡಿದ ಪುದೀನ ಎಲೆಗಳನ್ನು ಹಚ್ಚುವುದರಿಂದ ಸಮಸ್ಯೆ, ಉರಿ ಕಡಿಮೆ ಆಗುತ್ತೆ. ಇನ್ನು ಒಣಗಿದ ಪುದೀನ ಎಲೆಗಳನ್ನು ಪೇಸ್ಟ್ ಮಾಡಿ ಚೇಳು ಕುಟುಕಿದ ಪ್ರದೇಶಕ್ಕೆ ಹಚ್ಚುವುದರಿಂದ ನೋವು ಮತ್ತು ಊತ ಕಡಿಮೆ ಆಗುತ್ತಂತೆ ಅಂತ ಸಾಂಪ್ರದಾಯಿಕ ಔಷಧಿ ಹೇಳುತ್ತೆ. ಒಟ್ಟಾರೆ ಪುದೀನ ಸಣ್ಣ ಎಲೆಯಂತೆ ಕಂಡರೂ ಆಯುರ್ವೇದದಲ್ಲಿ ಇದನ್ನು ಔಷಧೀಯ ಗಿಡಮೂಲಿಕೆ ಅಂತ ಉಲ್ಲೇಖಿಸಲಾಗಿದೆ. ಇದು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ. ಆದರೆ ಕಾಮಲೆ, ಚರ್ಮರೋಗಗಳು ಅಥವಾ ವಿಷಕಾರಿ ಪ್ರಾಣಿಗಳ ಕಡಿತದಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳಾದರೆ ಮನೆಮದ್ದುಗಳನ್ನು ಅವಲಂಬಿಸುವ ಬದಲು ವೈದ್ಯರನ್ನು ತಕ್ಷಣವೇ ಸಂಪರ್ಕಿಸಿ ಉತ್ತಮ ಚಿಕಿತ್ಸೆಯನ್ನು ಪಡೆಯುವುದು ಒಳ್ಳೆಯದು.